ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ, ಪ್ರೀತಿ ಮಾಡೋರ್ಗೆ ಜಗತ್ತೇ ಕಾಣಿಸಲ್ಲ ಅಂತ ಹೇಳ್ತಾರೆ. ಆದ್ರೆ ಸಂಬಂಧಗಳು, ಹೆತ್ತ ತಂದೆ ತಾಯಿ, ತಮ್ಮ ಕೂಡ, ಒಡ ಹುಟ್ಟಿದ ತಮ್ಮ ಕೂಡ ಕಾಣಿಸಲ್ವಾ? ತನ್ನ ಪ್ರೀತಿಗಾಗಿ ಪ್ರೇಯಸಿ ಮಾಡಿರೋದೇನಂದ್ರೆ ತನ್ನ ಹೆತ್ತ ತಂದೆ ತಾಯಿ ತಮ್ಮನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಇಡೀ ಬೆಂಗಳೂರು ಬೆಚ್ಚಿ ಬೀಳುವ ಘಟನೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಸಾಕ್ಷಿಯಾಗಿದೆ. ಕಾರಣ ಪ್ರೀತಿಗಾಗಿ ಪ್ರಿಯತಮೆ ತನ್ನ ಹೆತ್ತ ತಂದೆ ತಾಯಿ ಮತ್ತು ತಮ್ಮನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾಳೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅದಕ್ಕೆ ಪ್ರೀತಿ ಬಗ್ಗೆ ಅಷ್ಟೆಲ್ಲ ಪೀಠಿಕೆ ಹಾಕಿರೋದು. ಪ್ರೀತಿ ಮಾಡಿದ್ರೆ ಯಾರಿಗೂ ಹೆದರಬಾರ್ದು ಅಂತಾರೆ, ಆದ್ರೆ ಹೆತ್ತ ತಂದೆ ತಾಯಿ ಕೂಡ ಲೆಕ್ಕಕ್ಕೆ ಬರಲ್ವಾ? ಒಡ ಹುಟ್ಟಿದ ತಮ್ಮ ಕೂಡ ಲೆಕ್ಕಕ್ಕಿಲ್ವಾ? ಪ್ರೀತಿ ಮಾಡಿದೀನಿ ಅನ್ನೋ ಕಾರಣಕ್ಕೆ ಮೂವರನ್ನ ಕೂಡ ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಬೆಂಗಳೂರಲ್ಲಿ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸೋ ಘಟನೆ. ಪ್ರೀತಿಗಾಗಿ ತಂದೆ ತಾಯಿ ತಮ್ಮನನ್ನ ಕೊಂದಿದ್ದಾಳೆ ಮಗಳು. ಪ್ರಿಯಕರನ ಜೊತೆ ಸೇರ್ಕೊಂಡು ಮಗಳಿಂದ ಘನಘೋರ ಕೃತ್ಯ ಆಗೋಗಿದೆ. ಪ್ರೀತಿಗೆ ಅಡ್ಡ ಬರ್ತಿದ್ದಾರೆ ಅಂತ ತಂದೆ ತಾಯಿಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾಳೆ ಮಗಳು. ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾಳೆ ಕಿಲ್ಲರ್ ಜೋಡಿ. ಅಂದ್ರೆ ಇಬ್ರು ಕೂಡ ಸೇರ್ಕೊಂಡು ಕೊಲೆ ಮಾಡಿದ್ದಾರೆ. ಕೆಆರ್ಪುರಂನ ಶೀಗೆಹಳ್ಳಿಯಲ್ಲಿ ಆಗಿರುವ ಘಟನೆ ಇದು. ಸದ್ಯ ಪೊಲೀಸರು ಕೆಆರ್ಪುರಂ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಪ್ರಿಯತಮ ಹೇಳ್ದ ಅನ್ನೋ ಕಾರಣಕ್ಕೆ ಆತನ ಜೊತೆ ಸೇರ್ಕೊಂಡು ತನ್ನ ಹೆತ್ತ ತಂದೆ ತಾಯಿ ಅಂತ ಕೂಡ ನೋಡದೆ, ತನ್ನ ಒಡ ಹುಟ್ಟಿದ ತಮ್ಮ ಅಂತ ನೋಡದೆ ಮೂವರನ್ನ ಕೂಡ ಮುಗಿಸ್ಬಿಡೋಣ. ಕಾರಣ ಪ್ರೀತಿಗೆ ಅಡ್ಡ ಬರ್ತಿದ್ದಾರೆ, ಪ್ರೀತಿಯನ್ನ ಒಪ್ಕೊಳ್ತಾ ಇಲ್ಲ, ಪದೇ ಪದೇ ಕಿರಿಕಿರಿ ಆಗ್ತಾ ಇದೆ ಇದರಿಂದ ಅಂತ ಪ್ರಿಯತಮ ಹೇಳದ್ನಂತೆ. ಅವರೇ ಇಲ್ಲ ಅಂದ್ರೆ ಪ್ರೀತಿಗೆ ಕಿರುಕುಳನೇ ಇರಲ್ಲ, ಸಮಸ್ಯೆನೇ ಆಗಲ್ಲ, ನಮ್ಮಿಬ್ರಿಗೂ ಕೂಡ ಆರಾಮಾಗಿರಬಹುದು ಅಂತ ಹೇಳಿದ್ದಕ್ಕೆ ಆತನ ಜೊತೆ ಸೇರ್ಕೊಂಡು ಮೂವರನ್ನ ಕೂಡ ಹೆತ್ತ ಮಗಳೇ ತನ್ನ ಕೈಯಾರೆ ಚಾಕುವಿನಿಂದ ತನ್ನ ತಂದೆ ತಾಯಿ ಮತ್ತು ತಮ್ಮನನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಈ ಸುದ್ದಿ ಬೆಳ್ಳಂಬೆಳಗ್ಗೆ ಇಡೀ ಬೆಂಗಳೂರಿನ ಜನ ಬೆಚ್ಚಿ ಬೀಳುವಂತೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಎಷ್ಟೊತ್ತಿಗೆ ಹಾಕಿರೋದು, ಹೇಗ್ ಕೊಲೆ ಮಾಡಿದ್ದಾರೆ, ಎಷ್ಟು ವರ್ಷಗಳ ಪ್ರೀತಿ, ಎಕ್ಸಾಕ್ಟ್ಲಿ ಕೊಲೆ ಕಾರಣ ಏನು ಅಂತ? ಖಂಡಿತವಾಗ್ಲೂ ಶ್ರುತಿ, ಈಗಾಗ್ಲೇ 3 ಜನರ ಹತ್ಯೆ ಆಗಿದೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಕೆಆರ್ಪುರಂ ಬಳಿ ಇರುವಂತಹ ಸೀಗೆಹಳ್ಳಿ ಏನಿದೆ ಅಲ್ಲಿ ಏನು ನಿನ್ನೆ ರಾತ್ರಿ ನಡೆದಿರುವಂತ ಘಟನೆ ಅಂತಾನೂ ಕೂಡ ಗೊತ್ತಾಗ್ತಿದೆ. ಅಂದ್ರೆ ಇಲ್ಲಿ ಟ್ರಿಬಲ್ ಮರ್ಡರ್ ಆಗಿರೋದ್ರಿಂದಾಗಿ ಅಷ್ಟಾಗಿ ಮಾಹಿತಿಯನ್ನ ಇಲ್ಲಿ ಪೊಲೀಸರು ಕೂಡ ಬಿಟ್ಕೊಡ್ತಾ ಇಲ್ಲ. ಸೊ ಹೀಗಾಗಿ ಬೇಸಿಕ್ ಆಗಿ ಇರುವಂತಹ ಮಾಹಿತಿ ಪ್ರಕಾರ ಇಲ್ಲಿ ಏನು ಮರ್ಡರ್ ಆದಂತವ್ರು ಏನಿದ್ದಾರೆ ಅವರೆಲ್ಲ ಅಂದ್ರೆ ತಂದೆ ತಾಯಿ ಮತ್ತೆ ತಮ್ಮ ಏನಿದ್ದಾರೆ ಅವ್ರು 3 ಜನನ ಕೂಡ ಪ್ರೇಯಸಿ ಮತ್ತೆ ಪ್ರಿಯಕರ ಇವರೇ ಇಲ್ಲಿ ಕೊಲೆ ಮಾಡಿದಾರೆ ಅನ್ನೋ ಒಂದು ಅನುಭವ ಕೂಡ ಇರುವಂತದ್ದು. ಸೊ ಈಗ ಪೊಲೀಸರು ಕೂಡ ಈಗಾಗ್ಲೇ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಸಹ ಮಾಡ್ತಾ ಇದಾರೆ. ಅಂದ್ರೆ ಪ್ರಮುಖವಾದಂತಹ ಕಾರಣ ಅಂತಂದ್ರೆ ಇಲ್ಲಿ ಪ್ರೀತಿಗೆ ಅಡ್ಡ ಬಂದ್ರು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಕೊಲೆಗೆ ನಿರ್ಧಾರ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ನಿನ್ನೆ ಕೂಡ ಪ್ರಿಯಕರ ಬರುವಂತ ಸಂದರ್ಭದಲ್ಲಿ ಕೈನಲ್ಲಿ ಚಾಕು ಕೂಡ ತಂದಿದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಕೂಲಂಕಷವಾದಂತಹ ಪರಿಶೀಲನೆ ಮಾಡ್ತಿದ್ದಾರೆ. ಕೊಲೆ ಆದಂತವರ ಹೆಸರು ಆಗಿರ್ಬೋದು, ಮತ್ತೆ ಅವರ ಹಿನ್ನೆಲೆಗೆ ಆಗಿರ್ಬೋದು, ಮತ್ತೆ ಕೊಲೆ ಮಾಡಿದಂತವರ ಹಿನ್ನೆಲೆ ಆಗಿರ್ಬೋದು, ಅಷ್ಟಾಗಿ ಪೊಲೀಸರು ಕೂಡ ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಸೊ ಹೀಗಾಗಿ ಬೇಸಿಕ್ ಆಗಿ ಇರುವಂತ ಮಾಹಿತಿ ಪ್ರಕಾರ ಈಗ ಪ್ರೀತಿಗೆ ಅಡ್ಡ ಬಂದಂತ ಕಾರಣದಿಂದಾಗಿ ತಂದೆ ತಾಯಿ ಮತ್ತೆ ತಮ್ಮನನ್ನ ಇಲ್ಲಿ ಕೊಲೆ ಮಾಡಿಸಿದಾಳೆ ಆಕೆನೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಇರುವಂತದ್ದು. ನಿನ್ನೆ ಕೂಡ ಸಾಕಷ್ಟು ಜಗಳ ಆಗಿದೆ. ಆ ಜಗಳ ವಿಕೋಪಕ್ಕೆ ಹೋದಂತ ನಂತರದಲ್ಲಿ ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಈ ಒಂದು ಕೊಲೆ ಆಗಿದೆ ಅನ್ನೋದು ಕೂಡ ಈಗಾಗಲೇ ಸದ್ಯ ಮಾಹಿತಿ ಸಿಗ್ತಾ ಇರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ಈಗಾಗಲೇ ಹೆಚ್ಚಿನ ಮಾಹಿತಿಯನ್ನು ಕೂಡ ಈಗಾಗಲೇ ಕೆಆರ್ಪುರಂ ಪೊಲೀಸರು ಕೂಡ ಈಗಾಗಲೇ ಪಡಿತಾ ಇರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.